ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಆಯುಷ್ ಕೆಸೆಟ್ ನೆಟ್ ಆನ್ಲೈನ್ ಕ್ಲಾಸಸ್. ಇವತ್ತು ನಾವು 2022ರ ಅಸಿಸ್ಟೆಂಟ್ ಪ್ರೊಫೆಸರ್ ಕನ್ನಡ ಪ್ರಶ್ನೆ ಪತ್ರಿಕೆ ಕುರಿತು ಚರ್ಚೆ ಮಾಡೋಣ. ಮೊದಲನೇ ಪ್ರಶ್ನೆ, ರಾಘವ್, ಡಿ ಲಿಂಗಯ್ಯ, CPK, DK ರಾಜೇಂದ್ರ ಈ ಸಾಹಿತಿಗಳನ್ನು ಅವರ ಕೃತಿಗಳ ಜೊತೆಗೆ ಹೊಂದಾಣಿಕೆ ಮಾಡಬೇಕು. ಹಾಗಾದರೆ ರಾಘವ್ ಅವರ ಕೃತಿ ಯಾವುದು? ಜನಪದ ರಾಮಾಯಣ. ಡಿ ಲಿಂಗಯ್ಯ ಕೊಂತಿ ಪೂಜೆ. CPK ಜನಪದ ಸರಸ್ವತಿ. DK ರಾಜೇಂದ್ರ ಕರಪಾಲ ಮೇಳ. ಆಯ್ಕೆ 2 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಇದು ಸಹ ಹೊಂದಿಸಿ ಬರೆಯಲಿದೆ. ಪದವಿವೆ ನಮ್ಮ ಎದೆಯಲ್ಲಿ, ಹಳ್ಳಿಯ ಹಾಡುಗಳು, ಗರತಿಯ ಹಾಡು, ಕರ್ನಾಟಕ ಜನಪದ ಗೀತೆಗಳು. ಸರಿಯಾದ ಉತ್ತರ ಪದವೇ ನಮ್ಮ ಎದೆಯಲ್ಲಿ, HL ನಾಗೇಗೌಡ. ಹಳ್ಳಿಯ ಹಾಡುಗಳು ಗೂರೂರು ರಾಮಸ್ವಾಮಿ ಅಯ್ಯಂಗಾರ್. ಗರತಿಯ ಹಾಡು ಹಲಸಂಗಿ ಗೆಳೆಯರು. ಕರ್ನಾಟಕ ಜನಪದ ಗೀತೆಗಳು RS ಪಂಚಮುಖಿ. ಆಯ್ಕೆ 4 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಗೊರವರು, ದೊಂಬಿದಾಸರು, ಚೌಡಿಕೆಯವರು, ಕಂಸಾಳೆಯವರು. ಪಟ್ಟಿ 2ರಲ್ಲಿ ಅವರು ಬಳಸುವಂತಹ ವಾದ್ಯಗಳನ್ನು ಕೊಟ್ಟಿದ್ದಾರೆ. ತಮಟೆ, ಕಂಸಾಳೆ, ಡಮರುಗ, ಏಕತಾರಿ. ಹಾಗಾದರೆ ಗೊರವರು ಬಳಸುವ ವಾದ್ಯ ಯಾವುದು? ಗೊರವರು ಬಳಸುವ ವಾದ್ಯ ಡಮರುಗ. ದೊಂಬಿದಾಸರು ಏಕತಾರಿ. ಚೌಡಿಕೆಯವರು ಚೌಡಿಕೆ. ಕಂಸಾಳೆಯವರು ಕಂಸಾಳೆ. ಮುಂದಿನ ಪ್ರಶ್ನೆ, IA ರಿಚರ್ಡ್ ಆಗ್ಡ್ನ ಜೊತೆಗೂಡಿ ಪ್ರಕಟಿಸಿದ ಕೃತಿ ಇದು. ಒಟ್ಟು 4 ಕೃತಿ ಕೊಟ್ಟಿದ್ದಾರೆ. ಇದರಲ್ಲಿ IA ರಿಚರ್ಡ್ ಮತ್ತು ಆಗ್ಡ್ ಇವರು ಜೊತೆಗೂಡಿ ಪ್ರಕಟಿಸಿರುವ ಕೃತಿ ಯಾವುದು ಅಂತ ಕೇಳಿದ್ದಾರೆ. ಆಯ್ಕೆ 1 ಪ್ರಾಕ್ಟಿಕಲ್ ಕ್ರಿಟಿಸಿಸಮ್. ಆಯ್ಕೆ 2 ದ ಮೀನಿಂಗ್ ಆಫ್ ದ ಮೀನಿಂಗ್. ಆಯ್ಕೆ 3 ಪ್ರಿನ್ಸಿಪಲ್ ಆಫ್ ಲಿಟರರಿ ಕ್ರಿಟಿಸಿಸಮ್. ಆಯ್ಕೆ 4 ಸೈನ್ಸ್ ಆಫ್ ಪೋಯಟ್ರಿ. ಇವು 4 ಕೃತಿಗಳು IA ರಿಚರ್ಡ್ವೇ ಇದ್ದಾವೆ. ಬಟ್ ಆಗ್ಡನ ಜೊತೆಗೂಡಿ ಆತ ಪ್ರಕಟಿಸಿರುವ ಕೃತಿ ಯಾವುದಂದ್ರೆ ಆಯ್ಕೆ 2 ದ ಮೀನಿಂಗ್ ಆಫ್ ಮೀನಿಂಗ್. ಮುಂದಿನ ಪ್ರಶ್ನೆ, ಇವು RC ಹಿರೇಮಠ ಅವರ ಕೃತಿಗಳು.
ಆಯ್ಕೆ 1 ದ ಜೆನೆಸಿಸ್ ಆ್ಯಂಡ್ ಗ್ರೋತ್ ಆಫ್ ದ್ರವಿಡಿಯನ್ linguistic investigations of some problems on the relationship Dravidian languages, Dravidian syntax, Dravidian verb morphology. ಸರಿಯಾದ ಉತ್ತರ ಆಯ್ಕೆ ಬಿ, 1ನೇದು ಮತ್ತು 2ನೇದು. ಮುಂದಿನ ಪ್ರಶ್ನೆ, ಪಟ್ಟಿ 1ರಲ್ಲಿ ಕೊಟ್ಟಿರುವ ಕೃತಿಗಳು: ಶಿವದಾಸ ಗೀತಾಂಜಲಿ, ಜನಪದ ಕವಿಚರಿತೆ, ಕೈವಲ್ಯ ಕಲ್ಪವಲ್ಲರಿ, ಬರ್ಕೋಪದ ಬರ್ಕೋ. ಪಟ್ಟಿ 2ರಲ್ಲಿರುವ ಸಾಹಿತಿಗಳೆಂದರೆ MS ಲಠ್ಠೆ, S ಶಿವಣ್ಣ, ಶಿವಾನಂದ ಗುಬ್ಬಣ್ಣನವರ್, H ತಿಪ್ಪೇರುದ್ರಸ್ವಾಮಿ ಹಾಗೂ L ಬಸವರಾಜ್. ಶಿವದಾಸ ಗೀತಾಂಜಲಿ L ಬಸವರಾಜು, ಜನಪದ ಕವಿಚರಿತೆ MS ಲಠ್ಠೆ, ಕೈವಲ್ಯ ಕಲ್ಪವಲ್ಲರಿ S ಶಿವಣ್ಣ, ಬರ್ಕೋಪದ ಬರ್ಕೋ ಶಿವಾನಂದ್ ಗುಬ್ಬಣ್ಣ. ಆಯ್ಕೆ 1 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಕವಲ್ಲಿ ವೆಂಕಟ ಬೋರೆನಿಂದ ಸಹಕಾರ ಪಡೆದ ಭೌಗೋಳಿಕ ಪರಿವೀಕ್ಷಣಾಧಿಕಾರಿ ಯಾರು? ಆಯ್ಕೆಗಳು: ಮೋರೆಸ್, ಸರ್ ವಾಲ್ಟರ್ ಇಲಿಯಟ್, ಕರ್ನಲ್ ಮೆಕೆಂಜಿ, BL ರೆಸ್. ಸರಿಯಾದ ಉತ್ತರ ಕರ್ನಲ್ ಮೆಕೆಂಜಿ. ಮುಂದಿನ ಪ್ರಶ್ನೆ, ಇನ್ಸ್ಕ್ರಿಪ್ಷನ್ ಇನ್ ನಾರ್ದರ್ನ್ ಕರ್ನಾಟಕ ಆ್ಯಂಡ್ ದಿ ಕೊಲ್ಹಾಪುರ್ ಸ್ಟೇಟ್. ಈ ಸಂಶೋಧನಾ ಕೃತಿಯನ್ನು ರಚಿಸಿದವರು ಯಾರು? ಶಂಭಾ ಜೋಶಿ, ಆನೆ ಉಪಾಧ್ಯಾಯ, ಶ ಶೆಟ್ಟರ್, KG ಕುಂದಣಗಾರ್. ಸರಿಯಾದ ಉತ್ತರ ಆಯ್ಕೆ 4. ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಯಾವುದು ಹೊಂದಾಣಿಕೆ ಆಗುತ್ತದೆ? 4 ಸಾಹಿತಿಗಳು ಹಾಗೂ ಅವರ ಕೃತಿಗಳನ್ನು ಕೊಟ್ಟಿದ್ದಾರೆ. ಅವುಗಳಲ್ಲಿ ಸರಿಯಾದ ಹೊಂದಾಣಿಕೆಯನ್ನು ಗುರುತಿಸಬೇಕು. TV ವೆಂಕಟಾಚಲ ಶಾಸ್ತ್ರಿ, ಕನ್ನಡ ಛಂದೋ ವಿಕಾಸ, ಸರ್ ವಿಲಿಯಂ ಜೋನ್ಸ್, ಹಿಂದೂ ಇನ್ಸ್ಕ್ರಿಪ್ಷನ್ಸ್, ಶ ಶೆಟ್ಟರ್, ಮೆಮೋರಿಯಲ್ ಸ್ಟೋನ್ಸ್ ಇನ್ ಸೌತ್ ಇಂಡಿಯಾ, SC ನಂದಿಮಠ್, ಶೂನ್ಯ ಸಂಪಾದನೆ ಪರಾಮರ್ಶೆ. ಇದರಲ್ಲಿ ಸರಿಯಾದ ಹೊಂದಾಣಿಕೆ ಯಾವುದಂದ್ರೆ TV ವೆಂಕಟಾಚಲ ಶಾಸ್ತ್ರಿ, ಕನ್ನಡ ಛಂದೋ ವಿಕಾಸ. ಹಿಂದೂ ಇನ್ಸ್ಕ್ರಿಪ್ಷನ್ ಕೃತಿ ರಚಿಸಿದವರು ವಾಲ್ಟರ್ ಇಲಿಯಟ್. ಅದೇ ರೀತಿ ಶೂನ್ಯ ಸಂಪಾದನೆ ಪರಾಮರ್ಶೆ ಈ ಕೃತಿ ರಚಿಸಿದವರು ಸಂಶಿ ಭೂಸ್ನೂರ್ ಮಠ್. ಮುಂದಿನ ಪ್ರಶ್ನೆ, ಇವರು ಮಾರ್ಕ್ಸ್ವಾದಿ ವಿಮರ್ಶಕರು. IA ರಿಚರ್ಡ್, RS ಕ್ರೇನ್, ಜಾರ್ಜ್ ಲುಕಾಕ್ಸ್, ಬರ್ಟ್ಲೋಡ್ ಬ್ರೆಕ್ಟ್. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ
ಬಿ, ಸಿ ಮತ್ತು ಡಿ. ಜಾರ್ಜ್ ಲುಕಾಕ್ಸ್ ಮತ್ತು ಬ್ರೆಕ್ಟ್ ಏನಾಗ್ತಾರೆ? ಮಾರ್ಕ್ಸ್ವಾದಿ ವಿಮರ್ಶಕರು. ಆರ್.ಎಸ್. ಕ್ರೇನ್ ಇವರು ಐತಿಹಾಸಿಕದಲ್ಲಿ ಕಂಡು ಬರ್ತಾರೆ, ಐತಿಹಾಸಿಕ ಅಥವಾ ಇತಿಹಾಸ. ಐ.ಎ. ರಿಚರ್ಡ್ಸ್ ಇವರು ಪ್ರಾಯೋಗಿಕ ವಿಮರ್ಶಕರಾಗಿ ಕಂಡು ಬರ್ತಾರೆ. ಮುಂದಿನ ಪ್ರಶ್ನೆ, ಇದರಲ್ಲಿ ಯಾವುದು ಹೊಂದಾಣಿಕೆ ಆಗುತ್ತದೆ? ಜಾನಪದ ಸಂಬಂಧಪಟ್ಟಿದ್ದು. ಜಾನಪದ ದಾಖಲಾತಿ ಸಂಗ್ರಹಾಲಯ, ವಸಂತ್ ಕುಮಾರ್ ತಾಳತಜೆ. ಕ್ಷೇತ್ರ ಕಾರ್ಯದ ನೆನಪುಗಳು, ಎಲ್.ಆರ್. ಹೆಗ್ಡೆ. ಜಾನಪದ ಕ್ಷೇತ್ರ ಕಾರ್ಯದ ತತ್ವಗಳು, ಪುರುಷೋತ್ತಮ ಬಿಳಿಮಲೆ. ಜಾನಪದ ಕ್ಷೇತ್ರ ಕಾರ್ಯದ ಆಧುನಿಕ ವಿಧಾನಗಳು, ಚಕ್ರೆ ಶಿವಶಂಕರ್. ಇದರಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗುವುದು ಅಂದರೆ ಆಯ್ಕೆ ಬಿ, ಕ್ಷೇತ್ರ ಕಾರ್ಯದ ನೆನಪುಗಳು, ಎಲ್.ಆರ್. ಹೆಗ್ಡೆ. ಮುಂದಿನ ಪ್ರಶ್ನೆ, ಇದರಲ್ಲಿ ಯಾವುದು ಹೊಂದಾಣಿಕೆ ಆಗುತ್ತದೆ? ಜಿ.ಎಸ್. ಆಮೂರ್, ಸಿ.ಎನ್. ರಾಮಚಂದ್ರನ್, ಓ.ಎಲ್. ನಾಗಭೂಷಣ ಸ್ವಾಮಿ, ಕೆ.ಜಿ. ನಾಗರಾಜಪ್ಪ. ಸೀಮೋಲ್ಲಂಘನ, ವಿಮರ್ಶೆ ವಿನಯ, ಇಂದಿನ ಹೆಜ್ಜೆ, ವಚನ ವಿನ್ಯಾಸ. ಇದರಲ್ಲಿ ಸರಿಯಾದ ಹೊಂದಾಣಿಕೆ ಅಂದರೆ ಆಯ್ಕೆ ಬಿ. ಆಯ್ಕೆ ಸಿ. ಸರಿಯಾದ ಹೊಂದಾಣಿಕೆ ಆಗುತ್ತದೆ. ಕರೆಕ್ಟ್, ಆಯ್ಕೆ ಸಿ. ವಿಮರ್ಶೆ ವಿನಯ ಕೃತಿ, ಇದನ್ನು ಸಿ.ಎನ್. ರಾಮಚಂದ್ರನ್ ಅಲ್ಲ, ಕೀರ್ತಿನಾಥ್ ಕೂರ್ತುಕೋಟಿ ಅವರು ರಚಿಸಿದ್ದಾರೆ. ಕೀರ್ತಿನಾಥ್ ಕೂರ್ತುಕೋಟಿ. ಹಾಗೆ ವಚನ ವಿನ್ಯಾಸ ಕೃತಿಯನ್ನು ಕೆ.ಜಿ. ನಾಗರಾಜಪ್ಪ ಅಲ್ಲ, ಗಿರಡ್ಡಿ ಗೋವಿಂದರಾಜ್ ರಚಿಸಿದ್ದಾರೆ. ಗಿರಡ್ಡಿ ಗೋವಿಂದರಾಜ್. ಮುಂದಿನ ಪ್ರಶ್ನೆ, ಹೊಂದಿಸಿ ಬರೆಯಿರಿ ಇದೆ. ಶೌರ್ಯೋದ್ಯಮ ಭರಿತ ಸಾಲುಗಳು, ಶಾಸನದ ಸಾಲುಗಳು ಕಂಡು ಬರ್ತವ. ಪಟ್ಟಿ 1ರಲ್ಲಿ ಶೌರ್ಯೋದ್ಯಮ ಭರಿತ, ಪುರುಷ ಪ್ರವರ, ವಿಪರೀತರಿಗೆ ಅಹಿತ, ಆಳಾದ ಪ್ರವೀಣ. ಪಟ್ಟಿ 2ರಲ್ಲಿ ಶಾಸನಗಳನ್ನು ನೀಡಿದ್ದಾರೆ. ತಮ್ಮಟಕಲ್ಲು ಶಾಸನ, ಹಲ್ಮಿಡಿ ಶಾಸನ, ಜಿನವಲ್ಲಭ ಶಾಸನ, ಬಾದಾಮಿ ಶಾಸನ, ಬ್ರಹ್ಮಗಿರಿ ಶಾಸನ. ಶೌರ್ಯೋದ್ಯಮ ಭರಿತ ಇದು ಹಲ್ಮಿಡಿ ಶಾಸನ. ಪುರುಷ ಪ್ರವರ ತಮ್ಮಟಕಲ್ಲು ಶಾಸನ. ವಿಪರೀತರಿಗೆ ಅಹಿತ ಬಾದಾಮಿ ಶಾಸನ. ಆಳಾದ ಪ್ರವೀಣ ಜಿನವಲ್ಲಭ ಶಾಸನ. ಆಯ್ಕೆ 2. ಮುಂದಿನ ಪ್ರಶ್ನೆ, ಸರ್ ವಾಲ್ಟರ್ ಇಲಿಯಟ್. ಆಯ್ಕೆ ಪಟ್ಟಿ 1ರಲ್ಲಿ ಸರ್ ವಾಲ್ಟರ್ ಇಲಿಯಟ್, ಎ ವೆಂಕಟ ಸುಬ್ಬಯ್ಯ, ಮೂಳಿಯ ತಿಮ್ಮಪ್ಪಯ್ಯ, ಜಿ ವೆಂಕಟ ಸುಬ್ಬಯ್ಯ. ಪಟ್ಟಿ 2ರಲ್ಲಿರುವ ಕೃತಿಗಳು ಕೆಲವು ಕನ್ನಡ ಕವಿಗಳ ಜೀವನ ಕಾಲ ವಿಚಾರ, ಕರ್ನಾಟಕ ದೇಶ ಇನ್ಸ್ಕ್ರಿಪ್ಷನ್,
ಮುದ್ದಣ್ಣ ಕವಿಪದ ಪ್ರಯೋಗಕೋಶ, ಎ ರಾಯಲ್ ಗ್ರಾಂಟ್ ಆಫ್ ಲ್ಯಾಂಡ್ ಇನ್ ಕರ್ನಾಟಕ, ಪಾರ್ತಿಸುಬ್ಬ. ಸರ್ ವಾಲ್ಟರ್ ಇಲಿಯಟ್ ಅವರ ಕೃತಿ ಕರ್ನಾಟಕ ಇನ್ಸ್ಕ್ರಿಪ್ಷನ್ಸ್. ಎ ವೆಂಕಟ ಸುಬ್ಬಯ್ಯ ಕೆಲವು ಕನ್ನಡ ಕವಿಗಳ ಜೀವನ ವಿಚಾರ. ಮೂಳಿಯ ತಿಮ್ಮಪ್ಪಯ್ಯ ಪಾರ್ತಿಸುಬ್ಬ. ಜಿ ವೆಂಕಟ ಸುಬ್ಬಯ್ಯ ಮುದ್ದಣ ಕವಿಪದ ಪ್ರಯೋಗ ಕೋಶ. ಆಯ್ಕೆ ಸಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಹೇಳಿಕೆ ವಿವರಣೆ ಸಂಬಂಧಪಟ್ಟಿದ್ದು. ಹೇಳಿಕೆ ನೋಡಿ. ನಮಸ್ತುಂಗ ಶಿರಶ್ಚುಂಬಿ ಚಂದ್ರ ಚಾಮರ ಚಾಮರೆ ತ್ರೈಲೋಕ ನಗರಾರಂಭಾಯ ಮೂಲ ಸ್ತಂಭಾಯ ಸ್ತಂಭವೇ. ವಿವರಣೆ: ಉನ್ನತವಾದ ತಲೆಯ ಜಟೆಯಲ್ಲಿ ಚಂದ್ರನನ್ನು ಧರಿಸಿದವನೇ, ಮೂರು ಲೋಕಕ್ಕೂ ಆಧಾರ ಸ್ತಂಭನಾದ ಶಿವನೇ ನಿನಗೆ ನಮಸ್ಕಾರ. ಇಲ್ಲಿ ಯಾವುದು ಸರಿ ಯಾವುದು ತಪ್ಪು ಗುರುತಿಸಬೇಕು. ಇಲ್ಲಿ ನಮಸ್ತುಂಗ ಶಿರಶ್ಚುಂಬಿ ಚಂದ್ರ ಚಾಮರ ಚಾಮರೆ ತ್ರೈಲೋಕ್ಯ ನಗರಾರಂಭಯ ಮೂಲ ಸ್ತಂಭಾಯ ಸ್ತಂಭವೇ ಎಂದು ಇದೆ. ಇದು ಸ್ತಂಭವೇ ಅಲ್ಲ, ಶಂಭವೇ ಆಗಬೇಕು. ಶಂಭವೇ. ನಂತರ ಚಂದ್ರ ಚಾಮರೆ ತ್ರೈಲೋಕ್ಯ ಆಗಬೇಕು. ತ್ರೈಲೋಕ್ಯ. ನಮಸ್ತುಂಗ ಶಿರಶ್ಚುಂಬಿ ಚಂದ್ರ ಚಾಮರ ಚಾಮರೆ ತ್ರೈಲೋಕ್ಯ ನಗರಾರಂಭಾಯ ಮೂಲ ಸ್ತಂಭಾಯ ಶಂಭವೇ. ಇದು ಸರಿಯಾದ ರೂಪ. ವಿವರಣೆ ಕರೆಕ್ಟ್ ಆಗಿದೆ. ಉನ್ನತವಾದ ತಲೆಯ ಜಟೆಯಲ್ಲಿ ಚಂದ್ರನನ್ನು ಧರಿಸಿದವನೇ, ಮೂರು ಲೋಕಕ್ಕೂ ಆಧಾರ ಸ್ತಂಭನಾದ ಶಿವನೇ ನಿನಗೆ ನಮಸ್ಕಾರ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಹೇಳಿಕೆ ತಪ್ಪು, ವಿವರಣೆ ಸರಿ. ಮುಂದಿನ ಪ್ರಶ್ನೆ ಮೈ ಫ್ಯೂಡಲ್ ಲಾರ್ಡ್ ಇದರ ಅನುವಾದಿತ ರೂಪ. ಪೀಠಾಧಿಪತಿ ಪತಿಯ ಪತ್ನಿ, 6ನೇ ಹೆಂಡತಿಯ ಆತ್ಮಕಥೆ, ಅರೆ ಶತಮಾನದ ಮೌನ, ಮರಳುಗಾಡಿನ ಹೂ. ಸರಿಯಾದ ಉತ್ತರ ಆಯ್ಕೆ 1 ಪೀಠಾಧಿಪತಿಯ ಪತ್ನಿ. ಮುಂದಿನ ಪ್ರಶ್ನೆ ಆಷಾಢಭೂತಿ ಇದು ಮೂಲದಲ್ಲಿ ಈ ಲೇಖಕನದು. ಟಿ.ಎಸ್. ಎಲಿಯಟ್, ಮೋಲಿಯರ್, ಆರ್ಥರ್ ಮಿಲ್ಲರ್, ಓಲೆ ಸೋಯಂಕ. ಸರಿಯಾದ ಉತ್ತರ ಆಯ್ಕೆ ಬಿ ಮೋಲಿಯರ್. ಮುಂದಿನ ಪ್ರಶ್ನೆ ಹೊಂದಿಸಿ ಬರೆಯಿರಿ. ಜಿ.ಎಸ್. ಆಮೂರ್, ಜಿ.ಎಚ್. ನಾಯಕ್, ಗಿರಡ್ಡಿ ಗೋವಿಂದರಾಜು, ಸಿ.ಎನ್. ರಾಮಚಂದ್ರನ್. ಸಾಹಿತ್ಯ ಮತ್ತು ಪರಂಪರೆ, ಓದುಗರು ಮತ್ತು ಓದುವಿಕೆ, ನಿಜದನಿ, ಕೃತಿ ಪರೀಕ್ಷೆ, ವಿಮರ್ಶೆಯ ಪರಿಭಾಷೆ. ಜಿ.ಎಸ್. ಆಮೂರರ ಕೃತಿ ಪರೀಕ್ಷೆ. ಜಿ.ಎಚ್. ನಾಯಕರವರದು ನಿಜದನಿ. ಗಿರಡ್ಡಿ ಗೋವಿಂದರಾಜು ಸಾಹಿತ್ಯ ಮತ್ತು ಪರಂಪರೆ. ಸಿ.ಎನ್. ರಾಮಚಂದ್ರ ಓದುಗರು ಮತ್ತು ಓದುವಿಕೆ. ಸರಿಯಾದ ಆಯ್ಕೆ ಬಿ. ಮುಂದಿನ ಪ್ರಶ್ನೆ ಸರಿಯಾಗಿ ಹೊಂದಿಸಿ. ನವ್ಯ ವಿಮರ್ಶೆ, ಹೊಸ ಕಾವ್ಯ ಹೊಸ ದಿಕ್ಕು, ನಕ್ಷೆ ನಕ್ಷತ್ರ, ಸರ್ಮುಖ. ಬುದ್ದಣ್ಣ ಹಿಂಗ್ಮೀರೆ, ಬಸವರಾಜ್ ಕಲ್ಗುಡಿ, ಕೆ.ವಿ. ತಿರುಮಲೇಶ್, ಟಿ.ಪಿ. ಅಶೋಕ್, ಗಿರಡ್ಡಿ ಗೋವಿಂದರಾಜ್. ನವ್ಯ ವಿಮರ್ಶೆ ಗಿರಡ್ಡಿ ಗೋವಿಂದರಾಜ್. ಹೊಸ ಕಾವ್ಯ ಹೊಸ ದಿಕ್ಕು
ಬುದ್ದಣ್ಣ ಹಿಂಗಮೀರೆ. ನಕ್ಷೆ ನಕ್ಷತ್ರ ಬಸವರಾಜ್ ಕಲ್ಗುಡಿ. ಸರ್ಮುಖ ಕೆ.ವಿ. ತಿರುಮಲೇಶ್. ಮುಂದಿನ ಪ್ರಶ್ನೆ, ವಸಂತ ಸ್ಮೃತಿ ಇದು ಡಿ.ಆರ್. ನಾಗರಾಜ್ ಅವರ ಸೃಜನ ಕೃತಿ, ವಿಮರ್ಶಾ ಕೃತಿ, ಸಂಶೋಧನಾ ಕೃತಿ ಅಥವಾ ಅನುವಾದಿತ ಕೃತಿ? ಸರಿಯಾದ ಉತ್ತರ ಅನುವಾದಿತ ಕೃತಿ. ಮುಂದಿನ ಪ್ರಶ್ನೆ ಸರಿಯಾಗಿ ಹೊಂದಿಸಿ. ಕಾಡಿನ ಬೇರು, ರಸೀದಿ ಟಿಕೆಟು, ಸುನೇರಿ, ಪಿಂಜರ್, ಹಾಮಾನಾಯಕ್, ಸುಮಿತ್ರಾ ಎಲ್ಸಿ, ರಾಹು, ಹಸನ್ ನೈಮ್, ಸುರುಕೋಡ, ಶಾಂತರಸ. ಕಾಡಿನ ಬೇರು, ಶಾಂತರಸ. ರಸೀದಿ ಟಿಕೆಟು, ಹಸನ್ ನೈಮ್, ಸುರುಕೋಡ. ಸುನೇರಿ, ಹಾಮಾನಾಯಕ್. ಪಿಂಜರ್, ಸುಮಿತ್ರಾ ಎಲ್ಸಿ. ಇವುಗಳೆಲ್ಲ ಅನುವಾದ ಕೃತಿ. ಸರಿಯಾದ ಉತ್ತರ ಆಯ್ಕೆ ಸಿ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಹೊಂದಾಣಿಕೆ ಆಗುವುದಿಲ್ಲ ಎಂದು ಕೇಳಿದ್ದಾರೆ. ಹೊಂದಾಣಿಕೆ ಆಗುವುದಿಲ್ಲ. ಮೊದಲನೆಯದು, ಹೆದರುವೆನು ನಾ ನಿನ್ನ ಭಿನ್ನಾಣಕ್ಕೆಲೆ ಹೆಣ್ಣೆ. ಪಿ.ಬಿ. ಶೆಲ್ಲಿಯ ಫಿಯರ್ ದ ಕಿಸಸ್ ಜೆಂಟಲ್ ಮೇಡನ್ ಕವಿತೆಯ ಅನುವಾದ. ಇದು ಶೆಲ್ಲಿಯ ಕೃತಿಯ ಕವನದ ಅನುವಾದ ಇದೆ. ಇದು ಸರಿಯಾಗಿದೆ. ಬಿ. ಬಾರೋ ಬಸಂತದ ಕಂದ ಬಾಬಾ ಬಾರೋ. ನ್ಯೂಮನ್ ಲೀಡ್ ಕೈಂಡ್ಲಿ ಲೈಟ್ ಅನುವಾದ. ಮೂರನೇದು, ನನ್ನ ಪ್ರೇಮದ ಹುಡುಗಿ ತಾವರೆಯ ಹೊಸ ಕೆಂಪು. ಥಾಮಸ್ ಕ್ಯಾಂಪ್ಬೆಲ್ನ ಲಾರ್ಡ್ ಉಲಿನ್ಸ್ ಡಾಟರ್ಸ್ ಕೃತಿಯ ಅನುವಾದ. ಡಿ. ಕೊರಳೆತ್ತಿ ಮೈಮರೆತು ಹರಡಿದೇಳ ಹಸುರಾದ ಗುರುತೆಯನ್ನು ಮೇಯದೆಯೇ ಮಂದೆ ಇಹುದು. ವರ್ಡ್ಸ್ವರ್ತ್ ಕವಿಯ ರಿಟನ್ ಇನ್ ಮಾರ್ಚ್ನ ಕ್ಯಾಟಲ್ ಆರ್ ಗ್ರೇಜಿಂಗ್ ದೇರ್ ಹೆಡ್ಸ್ ನೆವರ್ ರೈಸಿಂಗ್ ಕವಿತೆಯ ಅನುವಾದ. ಇವುಗಳಲ್ಲಿ 3 ಸರಿಯಾಗಿವೆ, 1 ಮಾತ್ರ ತಪ್ಪಾಗಿದೆ. ತಪ್ಪಾಗಿರುವ ಹೇಳಿಕೆ ಯಾವುದು ಅಂದರೆ ಆಯ್ಕೆ ಬಿ. ಬಾರೋ ಬಸಂತದ ಕಂದ ಬಾಬಾರೋ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಹೊಂದಾಣಿಕೆ ಆಗುತ್ತದೆ? ಸರಿಯಾದ ಹೊಂದಾಣಿಕೆ. ಶಿಶುನಾಳ್ ಶರೀಫ ಮತ್ತು ಸಂತ ಕಬೀರ್ ಒಂದು ತೌಲನಿಕ ಅಧ್ಯಯನ ಟಿ.ವಿ. ವೆಂಕಟಾಚಲ ಶಾಸ್ತ್ರಿ. ಕನ್ನಡ ನೇಮಿನಾಥ ಪುರಾಣಗಳ ತೌಲನಿಕ ಅಧ್ಯಯನ ಎಂ.ಎಸ್. ಲಠ್ಠೆ. ಮಹಾಭಾರತ ಸಮೀಕ್ಷೆ ನ. ಸುಬ್ರಹ್ಮಣ್ಯಂ. ಮಹಾದೇವಿಯಕ್ಕ ಮತ್ತು ಕಾಲಿ ಕಾಲಮೆ ತೌಲನಿಕ ಅಧ್ಯಯನ ಆರ್.ಪಿ. ಹೆಗ್ಡೆ. ಇಲ್ಲಿ ಸರಿಯಾದ ಹೊಂದಾಣಿಕೆ ಎಂದರೆ ಮಹಾದೇವಿ ಅಕ್ಕ ಮತ್ತು ಕಾಲಿ ಕಾಲಮೆ ತೌಲನಿಕ ಅಧ್ಯಯನ ಆರ್.ಪಿ. ಹೆಗ್ಡೆ. ಮುಂದಿನ ಪ್ರಶ್ನೆ, ಸರಿಯಾದ ಹೊಂದಾಣಿಕೆ ಅಲ್ಲ ಎಂದು ಕೇಳಿದ್ದಾರೆ. ಇದು ಸರಿಯಾದ ಹೊಂದಾಣಿಕೆ ಅಲ್ಲ. ಯುದ್ಧ ಮತ್ತು ಶಾಂತಿ ಮಹಾಕಾವ್ಯ, ಗೀತಾಂಜಲಿ ಕವನ ಸಂಕಲನ, ಉಚ್ಲ್ಯಾ ಆತ್ಮಕಥೆ, ಕೆಂಪು ಮೀನು ಕಾದಂಬರಿ. ಸರಿಯಾದ ಹೊಂದಾಣಿಕೆ ಅಲ್ಲ. ಯುದ್ಧ ಮತ್ತು ಶಾಂತಿ ಮಹಾಕಾವ್ಯ ಇದು ಸರಿಯಾದ ಹೊಂದಾಣಿಕೆ ಅಲ್ಲ. ಗೀತಾಂಜಲಿ ಏನಿದೆ ಕವನ ಸಂಕಲನ ಸರಿಯಾದ ಹೊಂದಾಣಿಕೆ. ಉಚ್ಲ್ಯಾ ಆತ್ಮಕಥೆ ಸರಿಯಾದ ಹೊಂದಾಣಿಕೆ. ಕೆಂಪು ಮೀನು ಕಾದಂಬರಿ ಸರಿಯಾದ ಹೊಂದಾಣಿಕೆ. ಗೀತಾಂಜಲಿ ರವೀಂದ್ರನಾಥ್ ಟ್ಯಾಗೋರ್ ಅವ್ರದ್ದು. ಉಚ್ಲ್ಯಾ ಮರಾಠಿಯಲ್ಲಿರುವ ಆತ್ಮಕಥೆ, ಇದನ್ನು ಬರೆದವರು ಲಕ್ಷ್ಮಣರಾವ್ ಗಾಯಕ್ವಾಡ್. ಕೆಂಪು ಮೀನು ತಮಿಳು ಭಾಷೆಯದು, ತಕಳಿ ಶಿವಶಂಕರ್ ಪಿಳ್ಳೆ. ಕನ್ನಡದಲ್ಲಿ ನಾ. ಕಸ್ತೂರಿಯವರು ಅನುವಾದ ಮಾಡಿ.
ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಯಾವುದು ಹೊಂದಾಣಿಕೆ ಆಗುವುದಿಲ್ಲ? ಜನ್ನ, ಪೊನ್ನ, ರನ್ನ, ನಯಸೇನ. ಈ 4 ಕವಿಗಳ ಕೃತಿಗಳ ಸಾಲುಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಯಾವುದು ಹೊಂದಾಣಿಕೆ ಆಗುವುದಿಲ್ಲ? ಮೊದಲನೇದಾಗಿ ಜನ್ನಂದು. ಮೀಂ ಉಲಿಗವಕ್ಕಿ ಕೊಳನೋಳ್ ಮೀ ಎರಗುವ ತೆರೆದನ್ ಎರಗಿ ನೋಡಿಲ್ಲಿ ಇರ್ದಂ. ಜನ್ನನ ಸಾಲು. ಎರಡನೆಯದು ಪೊನ್ನನ ಸಾಲು. ಪುದಿದೆಗಳ್ ಗಾಯ್ ಬಸಂತದ ಮೊದಲ್ ನೆರೆದೊಪ್ಪುವ ದೊರೆಗಾಯ್ ಬಸಂತದ ನಡು. ಮೂರನೇ ಸಾಲು ರನ್ನಂದು. ಜಿನಪಿತ್ರಗಳ್ ಜಿನತನೆಂ ಜಿನೇಂದ್ರ ತವರೆಲ್ಲ ಮೊಡನೆ ತಳಿರ ಲೊಡಂ. ನಾಲ್ಕನೇ ಸಾಲು ನಯಸೇನ. ಬಿತ್ತೆರದಿಂ ಕುರುಡಂ ಕಣ್ ಬೆತ್ತಂತಿರೆ ರಾಗ ಮೊದವೆ ಬೆಲೆವೆಣ್ ಪೆಣ್ಣಂ ಪೆತ್ತಂತಿರೆ. ಪೊನ್ನನ ಕೃತಿ ಶಾಂತಿ ಪುರಾಣ. ಈ ಸಾಲು ಶಾಂತಿ ಪುರಾಣ. ರನ್ನಂದು ಗದಾಯುಧ. ನಯಸೇನನ ಧರ್ಮಾಮೃತ. ಇಲ್ಲಿ ಯಾವುದು ಹೊಂದಾಣಿಕೆ ಆಗುವುದಿಲ್ಲ ಅಂದರೆ ಜನ್ನಂದು. ಬಾಕಿ 3 ಹೊಂದಾಣಿಕೆ ಆಗುತ್ತವೆ. ಜನ್ನನ ಕೃತಿ ಯಶೋಧರ ಚರಿತ್ರೆಯಲ್ಲಿಯ ಸಾಲು ಇದು ಅಲ್ಲ. ಮುಂದಿನ ಪ್ರಶ್ನೆ, ಅನಂತನಾಥ, ಧರ್ಮನಾಥ, ಮಲ್ಲಿನಾಥ, ನೇಮಿನಾಥ ಇವರು ಎಷ್ಟನೇ ತೀರ್ಥಂಕರರು ಎಂದು ಗುರುತಿಸಬೇಕು? 15ನೇ, 14ನೇ, 19ನೇ, 22ನೇ, 16ನೇ. ಅನಂತನಾಥ 14ನೇ ತೀರ್ಥಂಕರ, ಧರ್ಮನಾಥ 15ನೇ ತೀರ್ಥಂಕರ, ಮಲ್ಲಿನಾಥ 19ನೇ ತೀರ್ಥಂಕರ, ನೇಮಿನಾಥ 22ನೇ ತೀರ್ಥಂಕರ. ಆಯ್ಕೆ 2 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಜಿನವಲ್ಲಭನ ಶಾಸನವನ್ನು ಕಂಡಿರಿಸಿದ ಶಿಲ್ಪಿ? ಜಿನವಲ್ಲಭ ಪಂಪನ ಶಾಸನ ಕೆತ್ತಿದವನು ಯಾರು? ಭೀಮತನುಜಂ, ಎರೆಯಮ್ಮ, ಬಸವೋಜ, ರವಿಕೀರ್ತಿ. ಆಯ್ಕೆ 2 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಆದಿಪುರಾಣದ ಬಾಹುಬಲಿಯ ಮಗ. ಬಾಹುಬಲಿಯ ಮಗನ ಹೆಸರೇನು? ಮಹಾಬಲಿ, ಭುಜಬಲಿ, ಅತಿಬಲ, ಮಹಾಬಲ. ಸರಿಯಾದ ಉತ್ತರ ಆಯ್ಕೆ 1 ಮಹಾಬಲ. ಇವು ಚಂಪು ಕೃತಿಗಳು: ವರ್ಧಮಾನ ಪುರಾಣ, ವರ್ಧಮಾನ ಚರಿತ್ರೆ, ಸಂಯುಕ್ತ ಕೌಮುದಿ, ಧರ್ಮನಾಥ ಪುರಾಣ. ವರ್ಧಮಾನ ಪುರಾಣ ಹಾಗೂ ಧರ್ಮನಾಥ ಪುರಾಣ ಇವುಗಳು ಏನು? ಚಂಪು ಕೃತಿಗಳು. ಎ ಮತ್ತು ಡಿ. ಸಂಯುಕ್ತ ಕೌಮುದಿ ಆಯಿತು, ವರ್ಧಮಾನ ಚರಿತೆ ಆಯಿತು, ಇವುಗಳೆರಡು ಸಾಂಗತ್ಯ ಕೃತಿಗಳು. ಮುಂದಿನ ಪ್ರಶ್ನೆ, ಬಹು ಆಯ್ಕೆ ಜೋಡಣೆ. ವಡ್ಡರಾಧನೆ, ಆದಿಪುರಾಣ, ಅಜಿತ ತೀರ್ಥಂಕರ ಪುರಾಣ ತಿಲಕಂ, ಕರ್ನಾಟಕ ಕಾದಂಬರಿ. ಈ ಕೃತಿಯಲ್ಲಿರುವ ಪಾತ್ರಗಳನ್ನು ಗುರುತಿಸಬೇಕು. ಸುಂದರಿ, ವಿಜಯ ಸೇನಾದೇವಿ, ವಿಲಾಸವತಿ, ಕೃತಿಕೆ, ಅಮೃತಮತಿ. ವಡ್ಡರಾಧನೆಯಲ್ಲಿ ಬರುವ ಪಾತ್ರ ಕೃತಿಕೆ. ಆದಿಪುರಾಣದಲ್ಲಿ ಸುಂದರಿ, ಅಜಿತನಾಥ ಪುರಾಣದಲ್ಲಿ ವಿಜಯ ಸೇನಾದೇವಿ, ಕರ್ನಾಟಕ ಕಾದಂಬರಿಯಲ್ಲಿ ವಿಲಾಸವತಿ. ಈ ಅಮೃತಮತಿ ಪಾತ್ರ ಜನ್ನನ ಯಶೋಧರ ಚರಿತೆಯಲ್ಲಿ ಕಂಡುಬರುತ್ತದೆ. ಯಶೋಧರ ಚರಿತೆ.
ಮುಂದಿನ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಆಯ್ಕೆ ಡಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಸಾಲುಗಳನ್ನು ನೀಡಿದ್ದಾರೆ. ಆ ಸಾಲುಗಳು ಕೃತಿಯ ಎಷ್ಟನೇ ಆಶ್ವಾಸದಲ್ಲಿ ಬರುತ್ತದೆ ಅನ್ನೋದು ಗುರುತಿಸಬೇಕು. ಮೊದಲನೇ ಸಾಲು, ಚಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯ ಲಂಪನ್ ನಿಂಪು. ಎರಡನೇ ಸಾಲು, ಕುಲಮನೆ ಮುನ್ನ ಮುಗ್ಗ ಪಿಡಿರೆಂ ಗಡ. ಮೂರನೇದು, ನೆತ್ತಮನಾಡಿ ಭಾನುಮತಿ ಸೋಲ್ತಡೆ. ನಾಲ್ಕನೇದು, ಕುಡುವೇಳ್ವೆನ ಕುಡುವನ ಕುಡೆ ಪಡೆವನ ಪೆಂಪೆಂ ನೆಗಳತ ಒಡೆಗುಮೆ. ಹಾಗಾದ್ರೆ ಈ ಮೊದಲನೇ ಸಾಲು ಏನಿದೆ, ಚಾಗದ ಭೋಗದ ಗೇಯದ ಗೊಟ್ಟಿಯಲ್ಲಿ ನೆಂಪು, ಇದು ಎಷ್ಟನೇ ಆಶ್ವಾಸದಲ್ಲಿ ಬರುತ್ತೆ? ಇದು 4ನೇ ಆಶ್ವಾಸದಲ್ಲಿ ಬರುತ್ತೆ. ಕುಲಮನೆ ಮುನ್ನ ಮುಗ್ಗ ಪಿಡಿರೆಂ ಗಡ, ಇದು 10ನೇ ಆಶ್ವಾಸದಲ್ಲಿ ಬರುತ್ತೆ. ನೆತ್ತಮನಾಡಿ ಭಾನುಮತಿ ಸೋಲ್ತಡೆ, ಇದು 9ನೇ ಆಶ್ವಾಸ. ಕುಡುವೇಳ್ವನ ಕುಡುವನ್ ಕುಡೆ ಪಡೆವನ ಪೆಂಪೆಂ, ಇದು 6ನೇ ಆಶ್ವಾಸ. ಇಲ್ಲಿ ಚಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯಲಂ ನಿಂಪು, ಇದು ಪಂಪ ಭಾರತದಲ್ಲಿ ಬರುತ್ತೆ. ಪಂಪ ಹೇಳುವ ಮಾತಿದು. ಬನವಾಸಿಯ ವರ್ಣನೆ ಸಂದರ್ಭದಲ್ಲಿ ಈ ಸಾಲು ಬರುತ್ತದೆ. ಇನ್ನು ಎರಡನೇ ಸಾಲು, ಕುಲಮನೆ ಮುನ್ನ ಮುಗ್ಗ ಪಿಡಿರೆಂ ಗಡ, ಇದು ಕರ್ಣ ಹೇಳುತ್ತಾನೆ. ಪಂಪ ಭಾರತದಲ್ಲಿರುವ ಸಾಲು ಇದು ಸಹ. ಪಂಪನು ಕರ್ಣನ ಬಾಯಿಂದ ಕುಲದ ಬಗ್ಗೆ ಪ್ರಶ್ನೆ ಬಂದಾಗ ಕರ್ಣನ ಬಾಯಿಂದ ಈ ಮಾತನ್ನು ಹೇಳಿಸುತ್ತಾನೆ. ಇನ್ನು ಮೂರನೇದು, ನೆತ್ತಮನಾಡಿ ಭಾನುಮತಿ ಸೋಲ್ತಡೆ, ಇದು ಸಹ ಪಂಪ ಭಾರತ 9ನೇ ಆಶ್ವಾಸದಲ್ಲಿರುವ ಸಾಲು. ಇದನ್ನು ಕರ್ಣ ಹೇಳುತ್ತಾನೆ. ಯಾರಿಗೆ? ಕೃಷ್ಣನಿಗೆ. ನೆತ್ತಮನಾಡಿ ಅಂದರೆ ಪಗಡೆ ಆಟದಲ್ಲಿ ಭಾನುಮತಿ, ದುರ್ಯೋಧನ ಹೆಂಡತಿ ಸೋತಾಗ ಅವಳ ಕೊರಳಲ್ಲಿ ಇರುವ ಮಾಲೆ ಹರಿದು ಬಿದ್ದಾಗ ಆ ಮುತ್ತುಗಳನ್ನು ಆಯ್ದು ಕೊಡಲೇ ಎಂದು ದುರ್ಯೋಧನ ಕೇಳಿದಾಗ, ಇಂಥ ಸ್ನೇಹದ ವಾತ್ಸಲ್ಯ ತೋರುವ ಸ್ನೇಹಿತನನ್ನು ಬಿಟ್ಟು ಪಾಂಡವರ ಕಡೆ ಸೇರಲೇ ಎನ್ನುವ ಸಂದರ್ಭದಲ್ಲಿ ಕರ್ಣನು ಕೃಷ್ಣನಿಗೆ ಹೇಳುವ ಮಾತು ಯಾವುದು? ನೆತ್ತಮನಾಡಿ ಭಾನುಮತಿ ಸೋಲ್ತಡೆ, 9ನೇ ಆಶ್ವಾಸ. ಇನ್ನು ಮುಂದಿನ ಸಾಲು, ಕುಡುವೇಳ್ವೆನ ಕುಡುವನ ಕುಡೆ ಪಡೆವನ ಪೆಂಪೆಂ, ಈ ಮಾತು ಶಿಶುಪಾಲ ಹೇಳುತ್ತಾನೆ. ಅಗ್ರಪೂಜೆ ಯಾರಿಗೆ ಸಲ್ಲಬೇಕು? ಕೃಷ್ಣನಿಗೆ ಸಲ್ಲಬೇಕು ಅಂತ ಎಲ್ಲರೂ ಹೇಳಿದಾಗ ಶಿಶುಪಾಲ ನಿರಾಕರಣೆ ಮಾಡಿ ಕೃಷ್ಣನಿಗೆ ಕೊಡಬಾರದು ಅನ್ನೋ ಉದ್ದೇಶದಿಂದ ಈ ಮಾತನ್ನು ಹೇಳ್ತಾನೆ. ಕೃಷ್ಣನಿಗೆ ಅವಮಾನ ಆಗೋ ರೀತಿಯಲ್ಲಿ ಆತ ನಡೆದುಕೊಳ್ಳುವುದರಿಂದ ಕೃಷ್ಣನು ಆತನನ್ನು ಸಂಹಾರ ಮಾಡುತ್ತಾನೆ. ಯಾರನ್ನು? ಶಿಶುಪಾಲ ಸಂಹಾರ ಮಾಡ್ತಾನೆ. ಇದು ಬರುವುದು 6ನೇ ಆಶ್ವಾಸ. ಸರಿಯಾದ ಉತ್ತರ ಆಯ್ಕೆ ಬಿ. ಮುಂದಿನ ಪ್ರಶ್ನೆ, ನಾಗಚಂದ್ರ, 2ನೇ ನಾಗವರ್ಮ, ದುರ್ಗಸಿಂಹ, ಸುಮನೋಬಾಣ. ಇಲ್ಲಿ ಕವಿಗಳು 2ನೇ ಪಟ್ಟಿಯಲ್ಲಿ ಅವರ ಆಶ್ರಯದಾತರನ್ನು ಹೇಳಿದ್ದಾರೆ. ಚಾಲುಕ್ಯ ಜಯಸಿಂಹ ಜಗದೇಕ ಮಲ್ಲ ಹೊಯ್ಸಳ ನರಸಿಂಹ, ಚಾಲುಕ್ಯ ಜಗದೇಕ ಮಲ್ಲ ಹೊಯ್ಸಳ ವಂದನೆ ಬಲ್ಲಾಳ, ಚಾಲುಕ್ಯ ಹೊಮಲ್ಲ.
ನಾಗಚಂದ್ರ ಆಶ್ರಿತ ದೊರೆ ಹೊಯ್ಸಳ 1ನೇ ಬಲ್ಲಾಳ. 2ನೇ ನಾಗವರ್ಮ ಆಶ್ರಿತ ದೊರೆ ಚಾಲುಕ್ಯ ಜಗದೇಕ ಮಲ್ಲ. ದುರ್ಗಸಿಂಹ ಆಶ್ರಿತ ದೊರೆ ಚಾಲುಕ್ಯ ಜಯಸಿಂಹ ಜಗದೇಕ ಮಲ್ಲ. ಸುಮನೋಬಾಣ ಆಶ್ರಿತ ಹೊಯ್ಸಳ ನರಸಿಂಹ. ಸರಿಯಾದ ಆಯ್ಕೆ ಬಿ. ಸರಿ ಸ್ನೇಹಿತರೆ, ಇವತ್ತಿಗೆ ಇಷ್ಟು ಸಾಕು. ನಾಳೆ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಪ್ರಶ್ನೆಗಳ ಕುರಿತು ಚರ್ಚೆ ಮಾಡೋಣ. ಧನ್ಯವಾದಗಳು.